ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಿದ್ದೇನೆ. ಮತ್ತೊಂದು ಹೊಸ ಪ್ರವಾಸದ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ನಮ್ಮ ದಕ್ಷಿಣ ಭಾರತದ, ಅದರಲ್ಲೂ ಏನು ನಮ್ಮ ಉತ್ತರ ಭಾರತದಲ್ಲಿ ಬರುವಂಥ ಕಾಶಿ, ಅಯೋಧ್ಯೆ ಎರಡೂ ಸ್ಥಳಗಳನ್ನು, ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಹಿಂದೂಗಳ ಪುಣ್ಯಕ್ಷೇತ್ರ, ಅವನ್ನ ನೋಡಲೇಬೇಕು ಅನ್ನುವಂಥ ಕುತೂಹಲ, ಒಂದು ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ. ಹಾಗಾಗಿ ನಾವು ಕೂಡ ಒಂದು 17 ಜನ ಸಮಾನ ಮನಸ್ಕರರು ಸೇರಿಕೊಂಡು ಒಂದು ಪ್ರವಾಸವನ್ನು ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದು ನಾವು ಎರಡೂ ಕಡೆ, ಬೆಂಗಳೂರು ಟು ಅಯೋಧ್ಯೆ ಮತ್ತು ಕಾಶಿ ಟು ಬೆಂಗಳೂರು ವಿಮಾನ ಪ್ರಯಾಣವನ್ನು ಮಾಡಿದ್ವಿ. ಹಾಗಾಗಿ ನಾವು ಏನೆಲ್ಲ ನೋಡಿದ್ವಿ, ಖರ್ಚು ಎಷ್ಟಾಯಿತು, ಖರ್ಚು ವೆಚ್ಚ, ಎರಡೂ ಕಡೆ ಫ್ಲೈಟಲ್ಲಿ ಹೋಗಿದ್ರೂ ಕೂಡ ಎಷ್ಟು ಖರ್ಚಾಯಿತು, ಈ ಎಲ್ಲ ಸಾಕಷ್ಟು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಶ್ರೀನಿವಾಸ್ LIC ಇನ್ಶೂರೆನ್ಸ್ ಅಡ್ವೈಸರ್ ಯೂಟ್ಯೂಬ್ ಚಾನಲ್ ಇದೆ ನಂದು. ಅದರಲ್ಲಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನನ್ನು ಒತ್ತಿ. ಕಾರಣ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಾವು ನಿಮಗೆಲ್ಲ ಗೊತ್ತೇ ಇದೆ, ನಮ್ಮದು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು. ಇಲ್ಲಿಂದ ನಾವು ಡೈರೆಕ್ಟ್ ಬೆಂಗಳೂರು ಏರ್ಪೋರ್ಟಿಗೆ ಒಂದು TT ಗಾಡಿಯನ್ನು ಮಾಡಿಕೊಂಡು ಹೋದ್ವಿ, 17 ಜನ. ಬೆಂಗಳೂರಿಂದ ಅಯೋಧ್ಯೆಗೆ ಫ್ಲೈಟಲ್ಲಿ ಹೋದ್ವಿ. ಮತ್ತು ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ತೋರಿಸ್ಕೊಂಡು ವಾರಣಾಸಿಗೆ ಬಿಟ್ಕೊಡುವಂಥ ಅಲ್ಲಿ ಒಂದು TT ಗಾಡಿ ಮಾಡ್ಕೊಂಡಿದ್ವಿ. ಅದು 17 ಜನಕ್ಕೆ. ಅವರು ನಮಗೆ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ಕರ್ಕೊಂಡು ಹೋಗಿ ತೋರಿಸಿ ಅಲ್ಲಿಂದ ನಮಗೆ ಕಾಶಿಗೆ ಬಿಟ್ಟುಕೊಟ್ರು. ಮತ್ತು ಕಾಶಿಯಿಂದ ಡೈರೆಕ್ಟ್ ಬೆಂಗಳೂರಿಗೆ ನಾವು ಫ್ಲೈಟಲ್ಲಿ ಬಂದ್ವಿ. ಮತ್ತು ನಾವು ಬೆಂಗಳೂರಿಗೆ ಬಂದಿದ್ದ ತಕ್ಷಣ ನಾವು ಈ ಕಡೆಯಿಂದ ಹೋದಂಥ TT ಗಾಡಿನೇ ಮತ್ತೆ ರೆಡಿ ಇತ್ತು. ಹಾಗಾಗಿ ಆ TT ಗಾಡಿಯಲ್ಲಿ ಬಂದ್ವಿ. ನಮಗೆಲ್ಲೂ ಕೂಡ ಟ್ರಾವೆಲಿಂಗ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ. ಹಾಗೆಯೇ ಕೆಲವರಿಗೆ ನೋಡಬೇಕು ಅಂತ ಆಸೆ ಇದ್ದರೂ ಕೂಡ ಆ ಕಡೆ ಭಾಷೆಯ ಪ್ರಾಬ್ಲಮ್ ಆಗ್ಬೋದು ಅಥವಾ ನಮಗೆ ಗೊಂದಲ ಆಗ್ಬೋದು ಅಂತ ಆತಂಕಗಳಿರ್ತವೆ. ಖಂಡಿತವಾಗ್ಲೂ ಆ ಥರ ಏನಿಲ್ಲ ಸ್ನೇಹಿತರೆ, ಆರಾಮಾಗಿ ಹೋಗಿ ಬರ್ಬೋದು. ನೋಡಿ, ನಾವೀಗ ಬೆಂಗಳೂರು ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸಾಕಷ್ಟು ಜನಕ್ಕೆ ಒಂದು ಬಾರಿ ವಿಮಾನ ಪ್ರಯಾಣವನ್ನು ಮಾಡಬೇಕು ಅನ್ನೋ ಕಾಣಿಸಿರ್ತದೆ. ನಾನು ಸಾಕಷ್ಟು ಬಾರಿ ಮಾಡಿದ್ದೀನಿ, 2013ರಿಂದಲೂ ಕೂಡ ಸಾಕಷ್ಟು ವಿಮಾನ ಪ್ರಯಾಣವನ್ನು ಮಾಡಿದ್ದೇನೆ. ನಮ್ಮ ಜೊತೆ ಬಂದಿದ್ದಂಥ ಎಲ್ಲ ಸ್ನೇಹಿತರುಗಳು ಕೂಡ ಪ್ರಥಮ ಬಾರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಿರುವಂಥವರಾಗಿದ್ದರು. ಹಾಗಾಗಿ ನಾವು ಫಸ್ಟು ಕೆಂಪೇಗೌಡ ಏರ್ಪೋರ್ಟ್ಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ನೋಡಿ ಇವಾಗ ಬಂದ್ವಿ. ಇಲ್ಲಿಂದ ನಾವು ಬೋರ್ಡಿಂಗ್ ಪಾಸ್ ಎಲ್ಲ ಆದ ತಕ್ಷಣ ಏರ್ಪೋರ್ಟಿಂದ ಡೈರೆಕ್ಟು ಬಸ್ಸಲ್ಲೇ ಕರ್ಕೊಂಡು ಹೋಗಿ ಫ್ಲೈಟ್ ಹತ್ರ ಬಿಡ್ತಾರೆ. ನಮಗೆ ಎರಡೂ ಕಡೆ ಅಂದರೆ ಸ್ನೇಹಿತರೆ, ಖಂಡಿತವಾಗ್ಲೂ ಆ ಥರ ಲಾಂಗ್ ಜರ್ನಿಯನ್ನು ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಒಂದು 3 ತಿಂಗಳು ಮೊದಲೇ ಪ್ಲ್ಯಾನ್ ಬೇಕಾಗ್ತದೆ. ಯಾಕೆ ಅಂತಂದರೆ ತಕ್ಷಣ ನೀವು ಆರ್ಗನೈಸ್ ಮಾಡಿದರೆ ಟಿಕೆಟ್ ದರ ಜಾಸ್ತಿ ಆಗುತ್ತೆ. ಒಂದು 3 ತಿಂಗಳು ಮೊದಲೇ ಪ್ಲ್ಯಾನ್ ಮಾಡಿದರೆ ಕಡಿಮೆ ಬಜೆಟಲ್ಲಿ ಆಗುತ್ತೆ. ನಮಗೆ ಎರಡೂ ಕಡೆ ಫ್ಲೈಟು ಚಾರ್ಜು ಫರ್ ಹೆಡ್ 10,300 ರೂಪಾಯಿ ಕಾಸ್ಟ್ ಆಗಿತ್ತು. ಒಂದು ತಲೆಗೆ ಅಪ್ ಆ್ಯಂಡ್ ಡೌನು ಚಾರ್ಜು 10,300 ರೂಪಾಯಿ ಅಷ್ಟೇ ಆಗಿದ್ದು. ನೋಡಿ, ಇದೇ ಆಕಾಶ್ ಏರ್ಲೈನ್ಸ್. ನಾವು ಟಿಕೆಟನ್ನು ಅರ್ಲಿ ಮಾರ್ನಿಂಗ್ ಮಾಡ್ಕೊಂಡಿದ್ವಿ. ಬೆಳಗಿನ ಜಾವ 7 ಗಂಟೆಗೆ ಬೆಂಗಳೂರನ್ನು ಬಿಟ್ಟು 9 ಗಂಟೆಗೆ ಅಯೋಧ್ಯೆ ತಲುಪಿಬಿಡ್ತು. ಕಾರಣ ಅರ್ಲಿ ಮಾರ್ನಿಂಗ್ ಇದ್ದಂಥ ಫ್ಲೈಟ್ಗಳು ಸ್ವಲ್ಪ ಚಾರ್ಜ್ ಕಡಿಮೆ ಇರ್ತವೆ. ಆ ದೃಷ್ಟಿಯಿಂದ, ಅದರಲ್ಲೂ ಎಕ್ಸ್ಪೆಷಲಿ ನಾವೆಲ್ಲ ನೋಡಿದಾಗೆ ಇಂಡಿಗೋ ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ಈ ಎಲ್ಲವಕ್ಕೂ ಕಂಪೇರ್ ಮಾಡಿದಾಗ ಆಕಾಶ್ ಏರ್ಲೈನ್ಸಲ್ಲಿ ಸ್ವಲ್ಪ ಕಡಿಮೆ ಬಡ್ಜೆಟ್ಟು ಅಂತ ಅನ್ನಿಸ್ತು. ಹಾಗಾಗಿ ನಮಗೆ ಟೈಮಿಂಗ್ಸು ಮ್ಯಾಟ್ರ್ ಆಗಲ್ಲ, ನಮಗೆ ಬೇಕಾಗಿರೋದು ದುಡ್ಡು ಉಳಿಸ್ತಕ್ಕಂಥದ್ದು. ಹಾಗಾಗಿ ಅರ್ಲಿ ಮಾರ್ನಿಂಗೇ ಮಾಡ್ಕೊಂಡಿದ್ವಿ. ನೋಡಿ, ಈಗ ಫ್ಲೈಟು ನಾವು ಹತ್ತಿ ಕುಳಿತಿದ್ದೀವಿ. ನೋಡಿ, ಈಗ ಬಂತು ಅಯೋಧ್ಯೆ ಏರ್ಪೋರ್ಟ್. ಇದೇ ಅಯೋಧ್ಯೆ ಏರ್ಪೋರ್ಟ್, ವಾಲ್ಮೀಕಿ ಮಹರ್ಷಿ ವಿಮಾನ ನಿಲ್ದಾಣ, ಅಯೋಧ್ಯೆ. ಭಾಳ ಕಡಿಮೆ ಅವಧಿಯಲ್ಲಿ ನಿರ್ಮಾಣವಾದಂಥ ಏರ್ಪೋರ್ಟು. ನೋಡಿ, ಇದು ಅಯೋಧ್ಯೆ ಏರ್ಪೋರ್ಟು. ಬಂದು ಇಲ್ಲಿಂದ ಇಳಿದು ಸುಮಾರು ಕೇವಲ ಒಂದು 2.25 ಗಂಟೆ ಜರ್ನಿ ಅಷ್ಟೇ. ಫ್ಲೈಟಲ್ಲಿ 2.25 ಗಂಟೆ ಜರ್ನಿ ಆಗುತ್ತೆ.
ನಾವು ಇಲ್ಲಿಂದ ಹೋಗಿದ್ದೆ ಸ್ನೇಹಿತರೆ, ಫ್ಲೈಟ್ ಏರ್ಪೋರ್ಟಿಂದಲೇ ಅಯೋಧ್ಯೆಯಲ್ಲಿ ಇಳಿದು ಅಲ್ಲಿಂದ ಇಳಿದ ತಕ್ಷಣ ನಾವು ಸೀದಾ ಹೋಗಿ ಅಯೋಧ್ಯೆಯ ರಾಮ ಮಂದಿರ ಏನಿದೆ ಆ ಒಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ನಾವು ದರ್ಶನಕ್ಕೆ ಹೋದ್ವಿ. ನೋಡಿ, ಎಲ್ಲರೂ ಕೂಡ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗಿದ್ದಾರೆ. ಎಲ್ಲರೂ ಕೂಡ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿ ಸೀದಾ ನಾವು ನೆಕ್ಸ್ಟ್ ಹೋಗಿದ್ದೆ ಅಯೋಧ್ಯೆ ರಾಮ ಮಂದಿರಕ್ಕೆ. ನಾವು ರೂಮ್ ಏನು ಮಾಡಿದ್ವಿ ಅದಕ್ಕಿಂತ ಒಂದು 1.5 ಕಿಲೋಮೀಟ್ರ್ ದೂರದಲ್ಲಿತ್ತು ಅಷ್ಟೇ. ರೂಮು ನಮಗೆ 17 ಜನಕ್ಕೆ ಒಂದು 4 ರೂಮ್ ಮಾಡ್ಕೊಂಡಿದ್ವಿ. 8,000 ರೂಪಾಯಿ ಆಗಿತ್ತು ರೂಮ್ ಖರ್ಚು. ಒಂದೊಂದು ರೂಮಲ್ಲಿ 4 ಜನ ಇದ್ವಿ. ಎಲ್ಲ ಜೆಂಟ್ಸೇ ಆದ್ದರಿಂದ ಅಂತ ನಮಗೆ ರೂಮ್ದು ಸಮಸ್ಯೆ ಆಗಲಿಲ್ಲ. ನೋಡಿ, ಈ ಥರ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ. ನಾವೇನಿರ್ತೀವಿ ರೂಮಿಂದ ದೇವಸ್ಥಾನ ಹತ್ರಕ್ಕೆ ಡ್ರಾಪ್ಗೆ ಮತ್ತು ಪಿಕಪ್ಗೆ ಎಲೆಕ್ಟ್ರಿಕ್ ಗಾಡಿಗಳು ಸಿಗ್ತವೆ. ಹಾಗಾಗಿ ಅಲ್ಲಿ ಏನಂತ ದೊಡ್ಡ ಕಾಸ್ಟ್ಲಿ ಏನಲ್ಲ. ಒಂದು ತಲೆಗೆ ಫಾರ್ ಹೆಡ್ ಒಂದು 20 ರೂಪೀಸ್ ತೊಗೊಳ್ತಾರೆ. ನಾವು ದೇವಸ್ಥಾನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫೋನ್ ಅಲೋ ಇರಲಿಲ್ಲ. ಹಾಗಾಗಿ ಹೊರಗಡೆ ಫೋಟೋವನ್ನು ತೆಗೆದಿದ್ವಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದು ಬಾರಿ ಅಯೋಧ್ಯೆಗೆ ಭೇಟಿ ಕೊಡಲೇಬೇಕಾದಂಥ ಸ್ಥಳ. ಅದರಲ್ಲೂ ಕೂಡ ನಾವು ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇದರಿಂದ ಉತ್ತರ ಭಾರತದವರು, ನಮ್ಮ ಉತ್ತರ ಪ್ರದೇಶ ಜನಗಳು ನಮ್ಮ ಪಂಚೆಯನ್ನು ಒಂದು ವಿಶೇಷವಾಗಿ ನೋಡ್ತಾಯಿದ್ರು. ಇದೇನು ಈ ರೀತಿ ಎಲ್ಲ ಬಂದು ಶರ್ಟೆಲ್ಲ ಎತ್ತಿ ನೋಡಿದರು, ಇದೇನು ಈ ಥರ ಕಟ್ಟಿದ್ದೀರಲ್ಲ, ಯಾವ ರೀತಿ ಕಟ್ಟಿದ್ದೀರಿ. ಆ ಕಡೆ ಎಲ್ಲ ಕಾಸೆ ಪಂಚೆ ಹಾಕ್ತಾರೆ. ನಮ್ಮದು ಒಂಥರ ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು. ಅದರಲ್ಲೂ ಕೂಡ ನಾವು 17 ಜನ ಇದರಿಂದ ಒಂದು ಭಾರಿ ಒಂದು ಇದಾಗಿ ಎದ್ದು ಕಾಣ್ತಾ ಇದ್ವಿ. ಹಾಗಾಗಿ ತುಂಬ ಜನ ಆಕರ್ಷಣೀಯವಾಗಿ ನೋಡ್ತಾಯಿದ್ರು. ನೋಡಿ, ಇಲ್ಲಿದೆ ನಮ್ಮ ಟೀಮ್ ಎಲ್ಲ. ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸ್ನೇಹಿತರೆ. ಇದು ಅಯೋಧ್ಯೆ. ನಾವು ಆ ರಾಮ ದರ್ಶನವನ್ನು, ದೇವರ ದರ್ಶನವನ್ನು ಮಾಡಿಕೊಂಡು ಅವತ್ತು ಅಲ್ಲೇ ಹಾರ್ಟ್ ಆಗಿದ್ವಿ. ನೋಡಿ, ವಾಪಸ್ಸು ಈಗ ರೂಮ್ ಹತ್ರ ಬರ್ತಾ ಇದ್ದೀವಿ. ಈ ಥರ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬಂದು ಬಿಡ್ತಾರೆ. ನಂತರ ನಾವು ಅಲ್ಲೇ ಉಳಿದು ಬೆಳಗ್ಗೆ ನಾವು ಪ್ರಯಾಗ್ರಾಜ್ ಹೋದ್ವಿ. ಆ ವಿಚಾರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.